ಅಯ್ಯೋ, ಈ ದ್ವಾರದ ಗೋಡೆಯು ಮುರಿದು ಬಿದ್ದಿದೆಯಲ್ಲ. ಇದನ್ನು ಈಗ ಜರೂರಾಗಿ ದುರಸ್ತಿ ಮಾಡಬೇಕಾಗಿದೆ. ಆದರೆ ಈ ಗೋಡೆಯನ್ನು ಸರಿಪಡಿಸಲು ಕಟ್ಟಡ ಕೆಲಸ ಮಾಡುವ ಕಾರ್ಮಿಕರು ಬೇಕಾಗಿದ್ದಾರೆ. ಅಗೋ, ಅಲ್ಲಿ ಯಾರೋ ಬರುತ್ತಿದ್ದಾರೆ. ಅವರನ್ನು ವಿಚಾರಿಸೋಣ. ಎಲ್ಲರೂ ಅಲ್ಲೇ ನಿಂತುಕೊಳ್ಳಿ. ನೀವು ಈಗ ನಿಮ್ಮ ಪರಿಚಯವನ್ನು ಮಾಡಿಕೊಳ್ಳಿ. ಸರ್, ನಾನು ಕಟ್ಟಡ ನಿರ್ಮಾಣ ಮಾಡುವ ಕಾರ್ಮಿಕ ಸರ್. ನಾನು ಅಮೆರಿಕಾದಿಂದ ಬಂದಿದ್ದೇನೆ. ಓ, ಏನ್ ಆಶ್ಚರ್ಯ! ನಾನು ಕೂಡ ಕಟ್ಟಡ ನಿರ್ಮಾಣ ಮಾಡುವ ಕಾರ್ಮಿಕನೇ. ನಾನು ಚೀನಾದಿಂದ ಬಂದಿದ್ದೇನೆ. ಅರೆ, ನಾನು ಕೂಡ ಕಟ್ಟಡ ನಿರ್ಮಾಣ ಮಾಡುವ ಕಾರ್ಮಿಕನೇ. ನಾನು ಭಾರತದಿಂದ ಬಂದಿದ್ದೇನೆ. ಓ, ಹಾಗಾದರೆ ಒಳ್ಳೆಯದೇ ಆಯಿತು. ಅಲ್ಲಿ ನೋಡಿ, ಆ ಗೋಡೆಯು ದುರಸ್ತಿಗೆ ಬಂದಿದೆ. ಆ ಗೋಡೆಯನ್ನು ಸರಿಪಡಿಸಲು ಎಷ್ಟು ಹಣ ಖರ್ಚಾಗುತ್ತದೆ ಎಂದು ನೀವು ಹೇಳಬೇಕು. ಅಮೆರಿಕಾದವರೇ, ಮೊದಲು ನಿಮ್ಮ ಸರದಿ. ಸರ್, ಆ ಗೋಡೆ ತುಂಬ ಡ್ಯಾಮೇಜ್ ಆಗಿಬಿಟ್ಟಿದೆ ಸರ್. ಅದನ್ನು ರಿಪೇರಿ ಮಾಡೋದಕ್ಕೆ 9,000 ರೂಪಾಯಿ ಖರ್ಚಾಗುತ್ತೆ ಸರ್. 9,000 ರೂಪಾಯಿಗಳು ಹೇಗೆ ಖರ್ಚಾಗುತ್ತದೆ ಎಂದು ವಿವರಿಸಿ. ನೋಡಿ, 3,000 ರೂಪಾಯಿಗೆ ವಸ್ತುಗಳು ಬೇಕಾಗುತ್ತೆ. 3,000 ರೂಪಾಯಿಗೆ ಕೆಲಸಗಾರರು ಬೇಕಾಗುತ್ತಾರೆ. ಇನ್ನು 3,000 ರೂಪಾಯಿ ನನಗೆ ಲಾಭ ಆಗುತ್ತೆ ಸರ್. ಓ, ಹೌದಾ? ಚೀನಾದವರೇ, ನೀವು ಎಷ್ಟು ಹಣ ಖರ್ಚಾಗುತ್ತದೆ ಎಂದು ಹೇಳಿ. ಸರ್, ಈ ಗೋಡೆಯನ್ನು ನೋಡುತ್ತಿದ್ದರೆ ರಿಪೇರಿ ಕೆಲಸ ತುಂಬಾನೇ ಇದೆ ಸರ್. ಇದಕ್ಕೆ 33,000 ರೂಪಾಯಿಗಳು ಖರ್ಚಾಗುತ್ತವೆ. ಅದು ಹೇಗೆ? ಸರ್, 11,000 ರೂಪಾಯಿಯ ವಸ್ತುಗಳು, 11,000 ರೂಪಾಯಿಯ ಕಾರ್ಮಿಕರು ಮತ್ತು 11,000 ರೂಪಾಯಿ ಲಾಭ ಇದೆ ಸರ್. ಓ, ಹೌದಾ? ಭಾರತದವರೇ, ಈಗ ನೀವು ಹೇಳಿ. ಸರ್, 1 ನಿಮಿಷ, ನಾನು ಅಲ್ಲೇ ಬಂದ್ಬಿಡ್ತೀನಿ. ಸರ್, ಈ ಗೋಡೆ ದುರಸ್ತಿ ಮಾಡೋದಕ್ಕೆ ಎಲ್ಲ ಸೇರಿ 29,000 ರೂಪಾಯಿ ಆಗುತ್ತೆ ಸರ್. 29,000 ರೂಪಾಯಿ ಆಗುತ್ತಾ? ಅದು ಹೇಗೆ? ನೋಡಿ ಸರ್, 10,000 ರೂಪಾಯಿ ನನಗೆ, 10,000 ರೂಪಾಯಿ ನಿಮಗೆ, ಇನ್ನು 9,000 ರೂಪಾಯಿನ ಆ ಅಮೇರಿಕಾದ ಗುತ್ತಿಗೆದಾರನಿಗೆ ಕೊಟ್ಬಿಡೋಣ. ಅವನು ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡ್ತಾನೆ.